ರಾಜ್ಯ ಬಿಜೆಪಿಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ, ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ, ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ, ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ, ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ, ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು
ಏನು ಅಧಿವೇಶನ ನಡೀತಿದೆ ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ BJPಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ BJPಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ BJPಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ BJPಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ BJPಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸೋ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ.
ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯ ಕಚೇರಿಗೆ ಏಕಾಏಕಿಯಾಗಿ ನುಗ್ಗಲಿಕ್ಕೆ ಯತ್ನವನ್ನು ಮಾಡಿದ್ರು. ಜೊತೆಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸ್ನವರು ಕೂಡ ವಿಫಲ ಮಾಡಿದ್ರು. ಜೊತೆಗೆ ಇವತ್ತು ಏನು ಅಧಿವೇಶನ ನಡೀತಿದೆ, ಅಧಿವೇಶನದ ಟೈಮಿನಲ್ಲೇ ಕಾಂಗ್ರೆಸ್ನವರು ಕೂಡ ವಿಪಕ್ಷದವರಿಗೆ ಬಿಸಿ ಮುಟ್ಟಿಸುವ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಮುಂದಾದರು. ಆದರೆ ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿದರು. ನಿನ್ನೆ ಯಾವಾಗ ರಾಜ್ಯಪಾಲರು ಭಾಷಣವನ್ನು ಅರ್ಧಕ್ಕೆ ಮೊಟಕು ಮಾಡಿ ಹೋದರು, ಅದನ್ನು ಖಂಡಿಸಿ ರಾಜ್ಯಪಾಲರು ಭಾಷಣವನ್ನು ಮಾಡಿಲ್ಲ, ಸರ್ಕಾರ ಕೊಟ್ಟಂಥ ಭಾಷಣವನ್ನು ಸಂಪೂರ್ಣವಾಗಿ ಮಾಡಿಲ್ಲ ಅನ್ನುವಂತಹ ಒಂದು ಆರೋಪವನ್ನು ಮಾಡಿ ಇವತ್ತು ಪ್ರತಿಭಟನೆಗೆ ಏಕಾಏಕಿಯಾಗಿ ಇಳಿದಿದ್ದರು. ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ, ಅವರ ಪ್ರಯತ್ನವನ್ನು ಪೊಲೀಸ್ನವರು ವಿಫಲ ಮಾಡಿರ್ತಕ್ಕಂಥದ್ದು. ಇದಿಷ್ಟು ಕೂಡ ಇಲ್ಲಿಯ ಮಲ್ಲೇಶ್ವರಂ BJP ಕಚೇರಿ ಬಳಿ ಕಾಂಗ್ರೆಸ್ ಕಾರ್ಯಕರ್ತರ ಮುತ್ತಿಗೆಗೆ ಯತ್ನ ಹಾಕಿದ್ದಂತಹ ಒಂದಷ್ಟು ದೃಶ್ಯಾವಳಿಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ. ಈ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.